2023 ಮೇ ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಕೂಡ ಇದೇ ತರದ ಒಂದು ರಾಮಾಯಣ ಮುಂದುವರಿತಾನೆ ಬರ್ತಾ ಇದೆ. ಇವತ್ತಿಗೂ ಡಿಕೆ ಬಣ ವರ್ಸಸ್ ಸಿದ್ದರಾಮಯ್ಯ ಬಣ. ಅದಕ್ಕೆ ಮತ್ತೊಂದು ನಿದರ್ಶನ ಇವತ್ತು ನಡೆದಿರುವಂತಹ ಒಂದು ಬೆಳವಣಿಗೆ. ಮಾತನಾಡಿನೇ ಅಧಿಕಾರ ಕಳ್ಕೊಂಡವರು ಯಾರು? ಅವರು ಮಾತನಾಡದೆ ಇದ್ದಿದ್ರೆ ಅಧಿಕಾರ ಹೋಗ್ತಾನೆ ಇರಲಿಲ್ಲ. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಮಾಜಿ ಸಚಿವ KN ರಾಜಣ್ಣ ವಿರುದ್ಧ ಅವರ ಪಕ್ಷದ ಶಾಸಕರೇ ಆಗಿರುವಂತಹ ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ವಿಜೇಂದ್ರ ಟಚ್ನಲ್ಲಿದ್ದಾರೆ ಅಂತ ಅವರೇ ಹೇಳಿದ್ರು. ಬೇಕಿದ್ರೆ ಬಹಿರಂಗವಾಗಿ ಇವರದ್ದು ಬ್ರೈನ್ ಮ್ಯಾಪಿಂಗ್ ಆಗಲಿ ಅಂತ ಕೂಡ ಆಗ್ರಹ ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ DK ಶಿವಕುಮಾರ್ ಅವರು RSS ಗೀತೆ ಹಾಡಿದ್ದೂ ಆಯಿತು, ಕ್ಷಮೆ ಕೇಳಿ ದೊಡ್ಡವರಾದರು. ಬಟ್ ಮಾತನಾಡಿ ಅಧಿಕಾರ ಕಳ್ಕೊಂಡಿದ್ಯಾರು? ಈ ಪ್ರಶ್ನೆಯನ್ನ ಸ್ವತಃ ಅವರ ಪಕ್ಷದವರೇ ಆಗಿರುವಂತಹ ರಾಜಣ್ಣಗೆ ಅವರು ಮಾಡಿದ್ದಾರೆ. ಮಾತಾಡಿದವ್ರು ಯಾರು? ಅವರು ಬಹುಶಃ ಇರೋ ಬೇರೆ ಮಂತ್ರಿಗಳು ಯಾರು ಮಾತಾಡ್ತಿರ್ಲಿಲ್ಲ, ರಾಜಣ್ಣ ಅವರೇ ಮಾತಾಡ್ತಾ ಇದ್ರು. ತೆವಲಿಗೆ ಮಾತಾಡಿದವ್ರು ಅಧಿಕಾರ ಕಳ್ಕೊಂಡವ್ರು ನಾನಾ? ಹಿಂದೆ ಒಂದು ನಿಮಿಷ ಹಿಂದೆ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆದಾಗ ಝೀರೋ ಟ್ರಾಫಿಕ್ ಮಿನಿಸ್ಟ್ರು ಅಂತ ಅವ್ರನ್ನ ಕಂಡಮ್ ಮಾಡಿದವ್ರು ಯಾರು? ತುಮಕೂರಿನಲ್ಲಿ ಅವ್ರಿಗೆ ಗೌರವ ಕಳೆದವ್ರು ಯಾರು? ತೆವಲಿಗೆ ಮಾತಾಡೋರು ಯಾರು? ನಾನೇನು ಮಂತ್ರಿ ಆಗಿದ್ದೆ ತೆವಲಿಗೆ ಮಾತಾಡೋ ಅಧಿಕಾರ ಕಳ್ಕೊಳ್ಳೋಕ್ಕೆ? ದಯಮಾಡಿ ಪಾಪ ರಾಜೇಂದ್ರ ಅವರು ಅದನ್ನ ಹೇಳಿಕೆಗೆ ನೀವು ಈಗಲೂ ಬದ್ಧ? ಇಬ್ರು ಒಟ್ಟಿಗೆ ಆದ್ರೆ ನಾನು ಬದ್ಧ ಇದ್ದೀನಿ. ಗೊತ್ತಾಯ್ತು ಅವಾಗ ಬಿಜೆಪಿ ಹೊತ್ತು ಯಾರು ಚರ್ಚೆ ಮಾಡ್ತಾರೆ, ಯಾರು ಅಂತ. ಅಲ್ಲೊಂದು ಮೀಟಿಂಗಲ್ಲಿ ಚರ್ಚೆ ಆಗಬೇಕಾದ್ರೆ ಅವರೇ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ವಿಜೇಂದ್ರ ಅವರು ನಮ್ಮ ಜೊತೆ ಟಚಲ್ಲಿದ್ದಾರೆ, ನನಗೆ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. RSS ಗೀತೆ ಆಡಿದ್ದು ಆಯಿತು, ಅದಕ್ಕೆ ಕ್ಷಮೆ ಕೇಳಿದ್ದು ಆಯಿತು, ಕಾರ್ಯಕರ್ತರಿಗೆ ನೋವಾಗಿದೆ ಕ್ಷಮೆ ಕೇಳಿದ್ದೀವಿ ಅಂತ ದೊಡ್ಡತನ ಮೆರೆದಿದ್ದು ಆಯಿತು ಉಪಮುಖ್ಯಮಂತ್ರಿಗಳು. ಆಯ್ತಲ್ಲ, ನೀವೇನು ಹೇಳಿದ್ದೀರಾ? ನಾನು ಯಾವ ಪಕ್ಷದಲ್ಲಿ ಆದಿನದಲ್ಲೂ ಕೆಲಸ ಮಾಡಿಲ್ಲ, ನನ್ನದೇ ಆದಂಥ ಶಕ್ತಿ ಮೇಲೆ ನಾನು ರಾಜಕಾರಣ ಮಾಡಿರ್ತಕ್ಕಂಥದ್ದು. ಆ ಮಾತನ್ನ DK ಶಿವಕುಮಾರ್ ಅವರು ಎಲ್ಲೂ ಹೇಳಿಲ್ಲ. ಅವರು ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ. ಕಾಂಗ್ರೆಸ್ ಹೈಕಮಾಂಡ್ ಹೇಳ್ದಂಗೆ ನಾನು ರಾಜಕಾರಣ ಮಾಡ್ಕೊಂಬಂದಿನಿ ಅಂತ ಹೇಳೋರು. ಅದನ್ನೇನು ಹೇಳೋರ? KN ರಾಜಣ್ಣ ಅವ್ರನ್ನ ವಜಾ ಮಾಡಿದಾಗ ಎಲ್ಲ ಅನ್ಕೊಂಡಿದ್ರು, ಓ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿಬಿಟ್ಟಿದೆ, ಇನ್ನು ಕಾಂಗ್ರೆಸ್ಸಲ್ಲಿ ಯಾರೂ ಮಾತಾಡಲ್ಲ, ಹಾದಿ ಬೀದಿಲಿ ನಿಂತ್ಕೊಂಡು ಯಾರೂ ಮಾತಾಡಲ್ಲ ಅಂತ. ಅದಾಗಿನೂ 1 ತಿಂಗಳು ಕಳೆದಿಲ್ಲ, ಅಷ್ಟು ಬೇಗ ಮತ್ತೊಮ್ಮೆ ಈ ಬೀದಿ ರಂಪಾಟವನ್ನು ಕಾಂಗ್ರೆಸ್ನ ಶಾಸಕರು, ಕಾಂಗ್ರೆಸ್ ನಾಯಕರು ಮುಂದುವರೆಸಿದ್ದಾರೆ. ಈಗ KN ರಾಜಣ್ಣ ವಿರುದ್ಧನೇ ಅವರದೇ ಪಕ್ಷದ ಶಾಸಕರಾಗಿರುವಂಥ ಮಾಗಡಿಯ ಶಾಸಕರು ಬಾಲಕೃಷ್ಣ ಅವರು ಈಗ ಅವರು ಮಾತನಾಡಿ ಅಧಿಕಾರ ಕಳ್ಕೊಂಡಿದ್ದು ಯಾರಪ್ಪ? ಮಾತನಾಡದೇ ಇದ್ದಿದ್ದರೆ ಬಹುಶಃ ಅವರು ಅಧಿಕಾರದಲ್ಲಿ ಉಳಿತಾ ಇದ್ರು ಅನ್ನುವಂಥ ಧಾಟಿಯಲ್ಲಿ ಹೇಳಿದ್ದಾರೆ. ಅಂದರೆ ಪರೋಕ್ಷವಾಗಿ ಕುಟುಕಿದ್ದಾರೆ. ನಿಮ್ಮ ಮಾತೇ ನಿಮಗೆ ಮುಳುವಾಯಿತು ನೋಡಿ, ನಿಮ್ಮಿಂದಾಗೆ ಅಂದರೆ ನಿಮ್ಮ ಮಾತಿನಿಂದಾಗೆ ಇವತ್ತು ನೀವು ಅಧಿಕಾರವನ್ನು ಕಳ್ಕೊಳ್ಬೇಕಾಯಿತು ಅನ್ನುವಂಥ ರೀತಿಯಲ್ಲಿ. ಅದರ ಜೊತೆಗೆ ಇನ್ನೊಂದು ಗಂಭೀರ ಆರೋಪವನ್ನು ಮಾಡ್ತಾರೆ. ಈಗಾಗಲೇ ವಿಜೇಂದ್ರ ಅವ್ರ ಜೊತೆ ಟಚ್ಚಲ್ಲಿದ್ದೀನಿ ಅಂತ ಅವರೇ ಹೇಳಿದ್ದಾರೆ. ಬಹುಶಃ ಅವರಿಬ್ಬರ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಸತ್ಯ ಗೊತ್ತಾಗುತ್ತೆ ಅಂತ ಹೇಳಿ. ಯಾವ ರೇಂಜ್ಗೆ ಅಂದರೆ ಯಾವ ಲೆವೆಲ್ಗೆ ಹೋಗಿದೆ ಅಂತಂದರೆ, ಬೇರೆ ಪಕ್ಷದವ್ರ ಜೊತೆ ಕಾಂಟ್ಯಾಕ್ಟಲ್ಲಿರೋದಕ್ಕೆ ಅಥವಾ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಒಂದು ಆರೋಪ ಹೊತ್ತಿರೋದಕ್ಕೆ ಬ್ರೈನ್ ಮ್ಯಾಪಿಂಗ್ ಬೇಕಾದರೂ ಮಾಡಿ, ನಾನು ಹೇಳ್ತಿರೋದು ಸತ್ಯ ಅನ್ನುವಂಥ ರೀತಿಯಲ್ಲಿ ಅವರ ಸ್ವಂತ ಪಕ್ಷದ ನಾಯಕರ ವಿರುದ್ಧನೇ ಮಾಗಡಿ ಬಾಲಕೃಷ್ಣ ವಾಗ್ದಾಳಿ ನಡೆಸಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.